ಹಾಂ ಸರ್ ನಮಸ್ತೆ. ಸರ್ ಸಂದೀಪ್ ಅಂತ, ನಮ್ದು ಹಾಸನ ಡಿಸ್ಟಿಕ್ಕು ಚನ್ನರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿ. ಸೊ ನಾವು ಇಲ್ಲಿ ಒಂದು 3 ಜೊತೆ ಎತ್ಕೊಳ್ ಹಾಕಿದ್ದೀವಿ. ಸೊ ಸೆಲೆಕ್ಷನ್ಗೆ ಈ ಸತಿ ನಮ್ಮ ಪಾರ್ಥಸಾರಥಿಯವರು ಹೋದ ಸತಿ ಒಂದು ಸ್ಟಾರ್ಟ್ ಮಾಡಿದ್ದು ಹೆಜ್ಜೆ ಇಟ್ಟಿದ್ದದು. ಹೋದ ಸತಿನೇ ಅವ್ರು ಚಿನ್ನ ಇಟ್ಟಿದ್ರು, ಅದೊಂದು ಗೋಲ್ಡ್ ಅನ್ನೋದು ಚಾಂಪಿಯನ್ಗೆ ಇಟ್ಟಿದ್ರು, ಪ್ಲಸ್ ಇನ್ನೆಲ್ಲದಕ್ಕೂ ಸಿಲ್ವರ್ ಇಟ್ಟು ಅವ್ರು ಓನ್ ರಿಸ್ಕಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಇದು APMC ಅವರು ನಡೆಸೋ ಜಾತ್ರೆ. ಬಟ್ ಆದರೆ APMC ಅವ್ರು ಏನು ಮಾಡ್ತಾರೆ, ಅದು ಬಕೆಟ್ಟು ಆ ಥರ ಒಂದು ಇದು ಮಾಡ್ತಾರೆ. ರೈತರುಗಳು ಒಂದು ವರ್ಷ ಪೂರ್ತಿ ಸಾಕೋದು ಅದೊಂದು ಪ್ರದರ್ಶನಕ್ಕೆ ಪ್ಲಸ್ ಮೆರವಣಿಗೆಗೆ ಪ್ಲಸ್ ಅದೊಂದು ಗತ್ತು. ರೈತರಿಗೆ ಒಂದು ಜೊತೆ ಎತ್ತಿದ್ರೆ ಮನೆ ಮುಂದೆ ಅದೊಂದು ಗತ್ತು ಅಂತ ಅದೊಂದು ಬಿಂಬಿಸ್ಕೊಳ್ತಾರೆ. ಅದು ಯಾವ ಥರ ಅಂದರೆ ಇವತ್ತು ಆಧುನಿಕ ತಂತ್ರಜ್ಞಾನ ಇರೋದ್ರಿಂದ JCB ಇದ್ದಿರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಹಳೆ ಮಂತಂದವರು ಏನು ಅಂದರೆ ಅದು ಏನೇ ಇಟ್ಕೊಂಡಿದ್ರು ಒಂದು ಜೊತೆ ಎತ್ಕೊಳ್ಳಿದ್ರೆ ಮನೇಲಿ ಬಸಪ್ಪನ ಸೇವೆ ಮಾಡ್ದಂಗೆ. ಅದು ಮನೆ ಹತ್ರ ನಾವು ಒಂದು ದೇವಸ್ಥಾನಕ್ಕೆ ಹೋಗೋದು ಬೇಡ, ಬಸಪ್ಪನ ತಲೆ ಮೇಲೆ ಒಂದು ಹೂವು ಹಾಕಿದ್ರೆ ಅದು ದೇವ್ರ ಪಾದಕ್ಕೆ ಸೇರ್ಕೊಂಡಂಗೆ. ಇವತ್ತು ಭೂಮಿ ಮೇಲೆ ಏನು ಇವತ್ತು ದೇವರು ಅಂತ ನಿಂತಿರೋದು ಅದು ಬಸವಣ್ಣ. ಅದ್ರ ಮೂಲ ತಳಿ ಬಂದು ನಮ್ಮದು ಹಳ್ಳಿಕಾರ ಅಂತ ಇವತ್ತು ಬಿಂಬಿಸ್ಕೊಂಡಿದ್ದಾರೆ. ಮುಂಚಿನ ದಿನಗಳಲ್ಲೆಲ್ಲ ನಮ್ಮ ತಾತ ಆಗಲಿ ನಮ್ಮ ಅಪ್ಪದಿರಾಗಲಿ ಅದೊಂದು ನಾಟಿ ಎತ್ತು ಅನ್ನೋರು. ಸೊ ಅದಕ್ಕೆ ಒಂದು ವಿಂಗಡಣೆ ಇತ್ತು, ಒಂದು ಹಳ್ಳಿಕಾರ ಅನ್ನೋದು, ಅಮೃತಮಾಲ್ ಅನ್ನೋದು. ಸೊ ಅದನ್ನ ವಿಂಗಡಣೆ ಮಾಡಿದ್ರು ಆ ಮಹಾರಾಜರು. ಇವತ್ತು ನಮ್ಮ ಮೈಸೂರು ಮಹಾರಾಜರು ಇದಕ್ಕೆ ತಳಿ ಸಂವರ್ಧನಾ ಕೇಂದ್ರಗಳು ಮಾಡಿದ್ರು ಇಲ್ಲಿ ಮೈಸೂರಲ್ಲಿ ಭಾಗದಲ್ಲಿ. ಇವತ್ತು ನಾವು ಇವತ್ತು ಜಾರ್ಬಂಡ್ ಕಾವಲು, ಇವತ್ತು ಗುಡ್ಬಂಡೆ, ಇವತ್ತು ಏನೇನು ಮುಫತ್ ಕಾವಲ್ಗಳಿದ್ದಾವೆ ಇದೆಲ್ಲ ಅವತ್ತಿನ ದಿನದಲ್ಲಿ ಬ್ರಿಟಿಷರ್ಸ್ಗಳು ಪ್ಲಸ್ ಮಹಾರಾಜರು ಬಿಟ್ಟಿದ್ದ ಜಾಗಗಳು ಇವೆಲ್ಲ. ಸೊ ಅದನ್ನು ಈ ದನ ಉಳಿವಾಗಾಗಿ ಇವೆಲ್ಲ ಮಾಡಿದ್ದು. ಸೊ ಕಾಲಾಂತರ ಇವತ್ತು ಅದು ಚೇಂಜ್ ಆಗಿದೆ. ಹಳ್ಳಿಕಾರ ಅನ್ನೋದು ಒಂದು ಜಾತಿನೇ ಇದೆ, ಅದು ಅವರೊಂದು ಜಾತಿ ಮಾಡ್ಕೊಂಡಿದ್ದಾರೆ. ಪ್ಲಸ್ ಇದು ಒಂದು ಹಳ್ಳಿಕಾರ ಅನ್ನೋದು ಒಂದು ಪ್ರಭೇದ ಯಾವುದು ನಮ್ಮ ದನಗಳಲ್ಲಿ. ಸೊ ಇದು ಉಳಿಸ್ಕೊಂಡು ಇವತ್ತು ಅವತ್ತಿನ ದಿನದಿಂದ ಉಳಿಸ್ಕೊಂಡ್ಬಂದಿದ್ರು, ಇವತ್ತು ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾವು ಐನಗುಡಿಗೆ ಬಂದಿದ್ದು ಇದು ಕೆಂಗಲ್ ಅನ್ನೋದು ಪಾರ್ಥಸಾರಥಿ ಅವರು ಇನಿಷಿಯೇಟ್ ಮಾಡಿ ಇವತ್ತು ಒಂದು ದೊಡ್ಡ ಲೆಕ್ಕಾಚಾರಕ್ಕೆ ಇವತ್ತು ಮ್ಯಾಕ್ಸ್ ಟು ಮ್ಯಾಕ್ಸ್ ಆಲ್ಮೋಸ್ಟ್ ಒಂದು ಮಿನಿಮಮ್ ಒಂದು 1/2 kg ಚಿನ್ನ ಅಂದರೆ ಒಂದು ಅರ್ಧ kg, ಒಂದು 1/4 kg ಚಿನ್ನ ಅಂದರೆ ಇದು ಲ್ಯಾಕ್ಸ್ ಟುಗೆದರ್ ಒಂದು 25 to 30 lakh ಆಗುತ್ತೆ. ಸೊ ಅವರು ಇದನ್ನು ರೈತರು ಕೊಡಬೇಕು ಅಂತ ಹೇಳ್ಬಿಟ್ಟು ಅವರೊಂದು ಸಂಘ ಮಾಡ್ಕೊಂಡು ಒಂದು ಕಮಿಟಿ ಮಾಡ್ಕೊಂಡು ಅವರು ಒಂದು ನಿದರ್ಶನ ಆಗ್ತಾ ಇದ್ದಾರೆ. ಯಾರೋ ಇವತ್ತು ಎಲ್ಲಾರ್ಗು ಯಾರೇ ಆಗಲಿ ಇವತ್ತು ನಮ್ಮದು ಜಾತ್ರೆ ನಡೆಯುತ್ತೆ ಅಲ್ಲಿ ನಮ್ಮದು ಹಾಸನದಲ್ಲಿ. ಅದಕ್ಕೆ 108 ವಿಘ್ನಗಳು ಅಲ್ಲಿ ನಾವು ಅಲ್ಲಿ ಬಕೆಟ್ ಕೊಡೋದೇ ಇಟ್ಕೊಬರ್ಬೇಕು. ನಮ್ಮ MLA ಅವರು ಇವತ್ತು ಏನು ನಮ್ಮ ಪಾರ್ಥಸಾರಥಿ ಅವರೆಲ್ಲ ಏನು ಇನ್ಸೆಟ್ ಮಾಡಿದ್ದಾರೆ ಅದು ಮುಂದಿನ ವರ್ಷದಿಂದ ನಮಗೂ ಚಿನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ಇವತ್ತು ಹೊರಗಡೆ ನಮ್ಮ ಪಾರ್ಥಸಾರಥಿ ಅವರು ಒಂದು ಕರೆದಿರೋದಕ್ಕೆ ನಾವು ಅದಕ್ಕೆ ಒಂದು ಗೌರವ ಕೊಟ್ಟು ಅದು ಏನೋ ಒಂದು ಖುಷಿ ಅಲ್ವಾ ಸರ್.